ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ನಾಳೆ 28 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ನಾಳೆ ಜೂನ್ 3 ಗೊತ್ತಲ್ವಾ? ಸೊ ಹಾಗಾದ್ರೆ ಆ ಒಂದು 28 ಜಿಲ್ಲೆಗಳ ಜೊತೆಗೇನು ಕೂಡ ನಿಮಗೆ 12ನೇ ಕಂತಿನ ಹಣಕ್ಕೆ ಜನರು ವೇಟ್ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ 11ನೇ ಕಂತಿನ ಹಣ ಇದೀಗ ಬಂದಿದೆ ಅಂತ ಅನ್ಸುತ್ತೆ ಅವರಿಗೆ. ಯಾಕಂದ್ರೆ ಈಗಾಗಲೇ 30ದಿಂದ 40% ಅಷ್ಟು ಜನರಿಗೆ ಬಂದಿದೆ. ಸೊ ಅದಕ್ಕೋಸ್ಕರ 12ನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ದಾರೆ, ಯಾವಾಗ ಬರುತ್ತೆ ಸರ್ ಅಂತ. ಸೊ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ, ಯಾವಾಗಿನಿಂದ ಬಿಡುಗಡೆ ಆಗತ್ತೆ ಅಂತ. ಅದ್ರ ಜೊತೆಗೆ ಈ ಒಂದು 28 ಜಿಲ್ಲೆಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಸೊ ಅದನ್ನ ನೀವು ತಿಳ್ಕೊಳ್ಳಬೇಕು, 100% ತಿಳ್ಕೋಬೇಕು. ಯಾಕಂದ್ರೆ ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು, ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗ್ಬೋದು. ಸೊ ಹೀಗಾಗಿ ತುಂಬಾನೇ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇರುತ್ತೆ. ನನ್ನ ಕಡೆಯಿಂದ ಒಂದೇ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ನೀವು ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಬಾರ್ದು ಅಷ್ಟೇ. ನೀವು ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೊಂಡ್ರೆ ಸಾಕು, ಮತ್ತೇನಿಲ್ಲ. ಸೊ ಮತ್ತೊಂದ್ಸರಿ ವಿಡಿಯೋ ನೋಡುವ ಅಗತ್ಯವಿರೋದಿಲ್ಲ. ಅರ್ಧಂಬರ್ಧ ವಿಡಿಯೋನ ನೋಡಬೇಡಿ, ಅರ್ಥ ಆಗಲ್ಲ. ಸೊ ಅದಕ್ಕೋಸ್ಕರ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ. ಹಾಗೆ ನಿಮ್ಗೆ ಇಷ್ಟ ಆದ್ರೆ, ಮಾಹಿತಿ ಅರ್ಥ ಆದ್ರೆ ಸ್ಪೆಷಲ್ ಆಗಿ ಅಷ್ಟೇ ಒಂದು ಸಬ್ಸ್ಕ್ರೈಬ್ ಮಾಡಿ. ಸೊ ಇಲ್ಲಿ ನೋಡಿ, ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡೋಣ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಒಂದು 12ನೇ ಕಂತಿನ ಹಣದ ಬಗ್ಗೆ ಮಾಹಿತಿ ಹೇಳೋದಾದ್ರೆ 28 ಜಿಲ್ಲೆಗಳನ್ನ ನೋಡ್ತಾ ಹೋಗೋಣ. ನಂತರ ಈಗ 12ನೇ ಕಂತಿನ ಹಣ ವೀಕ್ಷಕರೇ ಈ ಒಂದು ಜೂನ್ ನಲ್ಲಿ ಬಿಡುಗಡೆ ಆಗಲ್ಲ. ನಿಮ್ಗೆ ಕುಲ್ಲ ಹೇಳ್ಬೇಕಂದ್ರೆ, ಸೊ ಅಕ್ಯುರೇಟ್ ಮಾಹಿತಿ ಇದು, ಜೂನ್ ನಲ್ಲಿ ಈ ಒಂದು 12ನೇ ಕಂತಿನ ಹಣ ರಿಲೀಸ್ ಆಗೋದಿಲ್ಲ. ಜುಲೈನಲ್ಲಿನೇ ಸ್ಟಾರ್ಟಿಂಗ್ 1ನೇ ವೀಕ್ ನಲ್ಲಿನೇ ಒಂದು 12ನೇ ಕಂತಿನ ಹಣ ರಿಲೀಸ್ ಆಗೋದು. ಈ ಒಂದು ಜೂನ್ ನಲ್ಲಿ ಓನ್ಲಿ 11ನೇ ಕಂತಿನ ಹಣ ಮಾತ್ರ ಬರ್ತಾ ಇರತ್ತೆ. ಮತ್ತೆ ಏನಾದ್ರೂ 10ನೇ ಕಂತಿನ ಹಣ ಆಗಿರ್ಲಿ, ಹಿಂದಿನ ಯಾವುದೇ ರೀತಿಯ ಕಂತುಗಳು ಪೆಂಡಿಂಗ್ ಉಳಿದಿದ್ರೆ ಅವು ಕೂಡ ಈ ಒಂದು ಕಂತಿನ ಜೊತೆಗೆ ಹಾಕೊಡ್ತಾರೆ. ಈಗಾಗಲೇ ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಆ ಒಂದು ಮೆಸೇಜ್ ಕೂಡ ನನ್ನ ಹತ್ರ ಇದೆ. ಆ ಒಂದು ಮೆಸೇಜ್ ಕೂಡ ನಿಮ್ಗೆ ಆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಬೇಕಾದ್ರೆ ಆ ಒಂದು ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಸೊ ಅಲ್ಲಿಂದ ನೋಡ್ಕೋಬಹುದು. ಮತ್ತೆ ನಿಮ್ಗೆ ಏನಾದ್ರೂ ಹಿಂದಿನ ಕಂತುಗಳು ಬಂದಿಲ್ಲಪ್ಪ ಅಂದ್ರೆ ಏನ್ ಮಾಡ್ಬೇಕು ಏನಿಲ್ಲ ಅದು ಕೂಡ ಒಂದು ಮಾಹಿತಿ ಆ ವಿಡಿಯೋದಲ್ಲಿದೆ. ಅದ್ರ ಜೊತೆಗೇನೆ ಅನ್ನಭಾಗ್ಯ ಯೋಜನೆ ಅಮೌಂಟ್ಗೆ ಬಹಳಷ್ಟು ಜನ ಕಾಯ್ತಾ ಇದ್ದಾರೆ. ಆಲ್ಮೋಸ್ಟ್ ಆಲ್ ಕರ್ನಾಟಕದ ಜನನೇ ಕಾಯ್ತಾ ಇದ್ದಾರೆ, ನಾವು ಕೂಡ ಕಾಯ್ತಾ ಇದ್ವಿ. ಆದ್ರೆ ಜೂನ್ 1ನೇ ತಾರೀಕಿನ ಹಿಡ್ಕೊಂಡು ಏಪ್ರಿಲ್ ತಿಂಗಳ ಅಮೌಂಟ್ 15ನೇ ತಾರೀಕಿನವರೆಗಾಗಿನೇ ಬರ್ತಾ ಇದೆ. ಮತ್ತೆ ಇಲ್ಲಿ ಮೇ ತಿಂಗಳ ಹಣ ಏನಿದೆ ಅಲ್ಲ, ಆ ಒಂದು ಜೂನ್ 16ನೇ ತಾರೀಕು ಹಿಡ್ಕೊಂಡು 30ನೇ ತಾರೀಕಿನವರೆಗೆ ಮೇ ತಿಂಗಳ ಅಮೌಂಟ್ ಬರ್ತಾ ಇದೆ. ಸೊ ಹಾಗಾದ್ರೆ ಈ 2 ತಿಂಗಳ ಅಮೌಂಟ್ ಒಂದೇ ತಿಂಗಳಲ್ಲಿ ಅಮೌಂಟ್ ಹಾಕ್ತಾ ಇದ್ದಾರೆ. ಸೊ ನಿಮ್ಗೆ ಇದು ಒಂದು ಅಚ್ಚರಿ ಅನ್ನಿಸ್ಬೋದು, ಆದ್ರೆ ವೀಕ್ಷಕರೇ ಇದು ಫ್ಯಾಕ್ಟ್ ಅಲ್ಲ, ನಿಜ. ಸೊ ನೋಡಿ, ಇಲ್ಲಿ ಈ ಒಂದು ಜೂನ್ ನಲ್ಲಿ 2 ಕಂತಿನ ಹಣ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಒಂದು ಮುಂದಿನ ತಿಂಗಳಲ್ಲಿ ಹಾಕಿದ್ರೆ, ಈ ಒಂದು ತಿಂಗಳಲ್ಲಿ ಜೂನ್ ನಲ್ಲಿ ಏಪ್ರಿಲ್ ತಿಂಗಳ ಅಮೌಂಟ್ ಹಾಕಿದ್ರೆ, ಮುಂದಿನ ತಿಂಗಳಲ್ಲಿ ಮೇ ತಿಂಗಳದ ಅಮೌಂಟ್ ಹಾಕಿದ್ರೆ ಸೊ ಬಹಳಷ್ಟು ಡಿಲೇ ಆಗುತ್ತೆ. ಯಾಕಂದ್ರೆ 2 ತಿಂಗಳುಗಳು ಫರ್ಕ್ ಆಗುತ್ತೆ ನಡು, ಹೌದಲ್ವಾ? ನೀವೇ ವಿಚಾರ ಮಾಡಿ. ಈಗ ಏಪ್ರಿಲ್ ತಿಂಗಳ ಅಮೌಂಟ್ ಈ ಜೂನ್ ಅಲ್ಲಿ ಹಾಕಿದ್ರೆ ಮಧ್ಯದಲ್ಲಿ ಮೇ ಪೆಂಡಿಂಗ್ ಉಳಿದಿರುತ್ತೆ. ಯಾಕಂದ್ರೆ ಏಪ್ರಿಲ್ ತಿಂಗಳ ಅಮೌಂಟ್ ಮೇ ನಲ್ಲಿ ಹಾಕ್ಬೇಕಾಗಿತ್ತು, ಮೇದು ಜೂನ್ ನಲ್ಲಿ ಹಾಕ್ಬೇಕಾಗಿತ್ತು. ಸೊ ಹೀಗಾಗಿ 2 ತಿಂಗಳುಗಳು ಫರ್ಕ್ ಉಳಿಯೋದ ಕಾರಣಕ್ಕಾಗಿ ಏನ್ ಮಾಡ್ತಾ ಇದ್ದಾರೆ, ಸೊ ಅವರು ಈಗ 2 ತಿಂಗಳ ಹಣವನ್ನ ಒಂದೇ ತಿಂಗಳಿನಲ್ಲಿ ಅಮೌಂಟ್ ಹಾಕ್ತಾ ಇದ್ದಾರೆ. ಸೊ ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆನೂ ಕೂಡ ವಿಡಿಯೋನ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಅದನ್ನ ಆ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ, ಅಲ್ಲಿಂದ ಕೂಡ ವಿಡಿಯೋನ ಸಂಪೂರ್ಣವಾಗಿ ನೋಡಬಹುದು. ಅದ್ರ ಬಗ್ಗೆ ಆ ಒಂದು ಮಾಹಿತಿಯನ್ನು ಆ ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ಈಗ ಈ ಒಂದು 28 ಜಿಲ್ಲೆಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ, ಒಂದೊಂದಾಗಿ ನೋಡ್ತಾ ಹೋಗಿ. ಇಲ್ಲಿ ನೋಡಿ, ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ, ಇಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಬಿಡುಗಡೆ ಆಗ್ತಾ ಇದೆ. ಆಲ್ಮೋಸ್ಟ್ ಆಲ್ ಕರ್ನಾಟಕದಂತಾನೆ ಬಿಡುಗಡೆ ಆಗ್ತಾ ಕಣ್ರಿ. ಸೊ ನಿಮ್ಗೆ ಇನ್ನೂ ಕೂಡ ಬಂದಿಲ್ಲ ಅಂದ್ರೆ ಬಂದೇ ಬರುತ್ತೆ, ನಾಳೆ ಆದಷ್ಟು ಬರುವ ಚಾನ್ಸಸ್ ಇರುತ್ತೆ. ಯಾಕಂದ್ರೆ 1ನೇ ವೀಕ್ ನಲ್ಲಿ ಆದಷ್ಟು ಕವರ್ ಮಾಡಿಬಿಡ್ತಾರೆ ಅವರು. ಯಾರ್ಯಾರಿಗೆ ಅಮೌಂಟ್ ಹೋಗೋದು ನಿಂತಿರತ್ತೆ ನೋಡಿ, ಅವ್ರಿಗಂತೂ ಮೊದಲು ಹಾಕೊಡ್ತಾರೆ. ಸೊ ನಿಮ್ಗೆ ಏನಾದ್ರು ಪೆಂಡಿಂಗ್ ಅಮೌಂಟ್ ಉಳಿದಿದ್ರೆ 1ನೇ ಕಂತಿನ ಹಿಡ್ಕೊಂಡು 11ನೇ ಕಂತಿನವರೆಗೆ, ಸೊ ನೀವು ಏನ್ ಮಾಡ್ಬೇಕು ಅನ್ನೋದನ್ನ ಈಗಾಗಲೇ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀನಿ ಅಂತ ವಿಡಿಯೋ ಲಿಂಕ್ ಅನ್ನ ಹೇಳಿದೀನಿ. ಸೊ ಅಲ್ಲಿಂದ ನೋಡಿ ಕರೆಕ್ಟ್ ಆಗಿ ವಾಚ್ ಮಾಡ್ಕೊಳ್ಳಿ, ಕಂಪ್ಲೀಟ್ ಆದಂತಹ ಮಾಹಿತಿನ ತಿಳ್ಕೊಳ್ಳಿ. ನೆಕ್ಸ್ಟ್ ಆ ಒಂದು ಹೇಳಿರುವಂತಹ ಕೆಲಸವನ್ನ ಮಾಡಿದ್ರೆ ನಿಮ್ಗೆ ಅಮೌಂಟ್ ಎಷ್ಟು ಕಂತು ಉಳಿದಿರುತ್ತೆ. 5 ಕಂತು ಉಳಿದಿದ್ರೆ 10,000 ಬರುತ್ತೆ, 4 ಕಂತುಗಳು ಉಳಿದಿದ್ರೆ 8,000 ಹಣ ಬರುತ್ತೆ, 3 ಕಂತು ಉಳಿದಿದ್ರೆ 6,000 ಅಮೌಂಟೇ ಬರೋದು. ಸೊ ನಿಮ್ಗೆ ಎಷ್ಟು ಕಂತುಗಳು ಉಳಿದಿರುತ್ತೆ ಅಷ್ಟು ಅಮೌಂಟ್ ಬರುತ್ತೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ಅಗತ್ಯವಿರಲ್ಲ. ಸೊ ಒಂದು ವಿಡಿಯೋನ ನೋಡ್ಕೊಳ್ಳಿ ಸಾಕು ವೀಕ್ಷಕರೇ. ಸೊ ಈ ರೀತಿಯಾದಂತಹ ಮಾಹಿತಿ ಇತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ನಿಮ್ಗೆ ಅರ್ಥ ಆಗಿದ್ದಲ್ಲಿ ಮಾತ್ರ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.